ಇಂದು ರಾಜ್ಯದಲ್ಲಿ 6 ನಕ್ಸಲರು ಶರಣಾಗತಿ ಆಗ್ತಿದ್ದಾರೆ. ರಾಜ್ಯ ಸರ್ಕಾರದ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ. 2 ದಶಕಗಳ ಸಶಸ್ತ್ರ ಹೋರಾಟಕ್ಕೆ ಕೊನೆಗೂ ಕೂಡ ತೆರೆ ಬೀಳ್ತಾ ಇದೆ. ಇಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ನಕ್ಸಲರು ಶರಣಾಗತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಚಿಕ್ಕಮಗಳೂರು ಡಿಸಿ ಕಚೇರಿಯಲ್ಲಿ ಶರಣಾಗಲಿದ್ದಾರೆ ನಕ್ಸಲರು. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ, ಅರೋಳಿ, ವಸಂತಟಿ, ಎನ್ ಜೀಶಾ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಜಯಣ್ಣ, ರಾಜಣ್ಣ ಇಬ್ಬರು ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನಿರಂತರವಾದ ಹೋರಾಟ, ಸಶಸ್ತ್ರವಾದಂತಹ ಹೋರಾಟ, ಅನೇಕ ಬೇಡಿಕೆಗಳು, ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಬಯಸಿದ್ರು. ಇರೋ ಹೋರಾಟ ಭಿನ್ನ ದಾರಿ ಇತ್ತು, ಆದರೆ ಅದು ಸಮಾಜದ ವಿರುದ್ಧವಾದಂಥ ದಾರಿ ಆಗಿದ್ರಿಂದ ಇಲ್ಲೇ ಇಟ್ಕೊಂಡು ಹೋರಾಟವನ್ನ ಮಾಡಿ ಏನು ಬೇಕೋ, ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಅದನ್ನು ಚರ್ಚಿಸಿ ಒಂದಷ್ಟು ಬದಲಾವಣೆಗಳನ್ನು ತರೋಣ, ನಿಮ್ಮ ಬೇಡಿಕೆಗಳು ಏನೇ ಇದ್ರೂ ಅದನ್ನು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಂಥ ಹಿನ್ನೆಲೆಯಲ್ಲಿ, ಸಂಧಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರಕ್ಕೆ ಶರಣಾಗತಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ಸಂಧಾನ ಯಶಸ್ವಿ ಆಗಿರುವಂಥದ್ದು. ಸುಮಾರು 2 ದಶಕಗಳ ಸಶಸ್ತ್ರ ಹೋರಾಟ ಇದು. ಕೊನೆಗೂ ಇದಕ್ಕೆ ತೆರೆ ಬೀಳ್ತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಕ್ಸಲರು ಶರಣಾಗತಿ ಆಗ್ತಾರೆ. ಆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರು ಡಿಸಿ ಕಚೇರಿಯಲ್ಲಿ ಶರಣಾಗಲಿದ್ದಾರೆ ನಕ್ಸಲರು. ಇಬ್ಬರು ಸಂಪರ್ಕಕ್ಕೆ ಸಿಕ್ಕಿಲ್ಲ, ಜಯಣ್ಣ ಮತ್ತು ರಾಜಣ್ಣ ಇಬ್ಬರು ಸಂಪರ್ಕಕ್ಕೆ ಇನ್ನೂ ಸಿಕ್ಕಿಲ್ಲ. ಅವರನ್ನು ಕಾಂಟ್ಯಾಕ್ಟ್ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಅವರ ಮನವೊಲಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನವರು, CM ಸಿದ್ದರಾಮಯ್ಯನವರು ಒಂದು ವಿಚಾರವನ್ನು ತಿಳಿಸಿದ್ರು. ನಿಮ್ಮ ಬೇಡಿಕೆಗಳು ಏನೇ ಇರಬಹುದು, ನಿಮ್ಮ ಹೋರಾಟಗಳು ಏನೇ ಇರಬಹುದು, ನಮ್ಮ ಜೊತೆಗೆ ಚರ್ಚಿಸಿ ಅದನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಈ ಭರವಸೆಯ ಹಿನ್ನೆಲೆಯಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ, ಆ ಪ್ರಕ್ರಿಯೆಗಳಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. 6 ನಕ್ಸಲರು ಶರಣಾಗತಿ ಆಗ್ತಾ ಇರುವಂಥದ್ದು. ಈ ಮುಖಾಂತರವಾಗಿ ರಾಜ್ಯ ಸರ್ಕಾರದ ಸಂಧಾನ ಮಾತುಕತೆ ಯಶಸ್ವಿ ಆಗಿದೆ. ಇವರ ಹೋರಾಟ ವಿಭಿನ್ನವಾದಂಥ ಹೋರಾಟ ಆಗಿತ್ತು. ಬಟ್ ಆ ಥರದೊಂದು ಹೋರಾಟದ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಇದ್ಕೊಂಡು, ನಮ್ಮ ಒಳಗೆ ಇದ್ಕೊಂಡು ಸಮಾಜದಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ಮಾಡ್ಬೋದು. ಆಡಳಿತ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿಯೇ ನೀವು ಕಾರ್ಯನಿರ್ವಹಿಸಬಹುದು. ನಿಮ್ಮ ಬೇಡಿಕೆಗಳೇನೇ ಇರಬಹುದು, ಅದು ಜೆನ್ಯೂನ್ ಆದಂಥ ಬೇಡಿಕೆಗಳು. ಸೊ ಹೀಗಿರಬೇಕಾದ್ರೆ ನೀವು ಯಾಕೆ ಆ ಥರದೊಂದು ಹೋರಾಟವನ್ನು ಆಯ್ಕೆ ಮಾಡಿಕೊಳ್ಬೇಕು, ಆ ದಾರಿ ಹಿಡಿದಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲದರ ಮನವರಿಕೆಯನ್ನು ಮಾಡಲಾಗಿತ್ತು. ಆ ಮನವರಿಕೆ ಅರಿವಾದ ಹಿನ್ನೆಲೆಯಲ್ಲಿ ಇದೀಗ ಶರಣಾಗೋದಕ್ಕೆ ಒಪ್ಕೊಂಡಿರುವಂಥದ್ದು. ಮಧ್ಯಾಹ್ನ ಸುಮಾರು 12 ಗಂಟೆಗೆ ಎಲ್ಲ ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಶರಣಾಗತಿ ಒಪ್ಪಿದ್ದಾರೆ ಸರ್, ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ಈ ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ.